ಇದೇ ತಕ್ಕ ಸಮಯ. ಅಬ್ಬಾ, ಇದೇ ತಕ್ಕ ಸಮಯ. ಯಾಕೆಂದರೆ ಈ ಶಾರದೆ ಅಣ್ಣ ಮನೆಯೊಳಗೆ ಬಂದಿದ್ದಾನೆ. ಅಂದಮೇಲೆ ಆದಷ್ಟು ಬೇಗ ಅವರ ಅಣ್ಣನನ್ನು ಜೈಲಿಗೆ ಕಳಿಸ್ಬೇಕು. ಈ ಮನೆಯಲ್ಲಿ ಬೀದಿ ಬಿಕಾರಿ ಬಿದ್ದಿದ್ದ ಶಾರದೆ, ಅವಳನ್ನು ಈ ಮನೆಯಿಂದ ಹೊರತಳ್ಳಲು ಒಳ್ಳೆ ಸಮಯ ಆಗಿದೆ. ಓಹೋ, ಹೇಗೋ ಆ ಬಡ ಬಿಕಾರಿ ಮನೆಯಲ್ಲಿ ಊಟ ಮಾಡ್ತಾ ಇದ್ದೇನೆ. ಈ ನಕ್ಲೀಸನ್ನು ಅವನ ಬ್ಯಾಗಿನಲ್ಲಿ ಹಾಕಿ ಇಲ್ಲದ ಅಪರಾಧವನ್ನು ಅವನ ಮೇಲೆ ಹೊರಸಲೇಬೇಕು ನಾನು. ಅಯ್ಯೋ, ಯಾರಿದ್ದೀರಿ ಈ ಮನೆಯಲ್ಲಿ? ನನ್ನ 50,000 ಬೆಲೆ ಬಾಳೋ ನಕ್ಲಿಸ ಈ ಮನೆಯಲ್ಲಿ ಕಾಣ್ತಾ ಇಲ್ಲ. ಏನೇನೆ ಹೊಯ್ಮಾಲಿ, ಮನೆಯಲ್ಲಿ ನೀನಿದ್ದಿಲ್ವಾ? ನನ್ನ ಬಂಗಾರದ ಒಡವೆ ಕಳವಾಗಿದೆ, ನೀನಾದರೂ ನೋಡಿಲ್ವೇನೆ? ಇಲ್ಲಮ್ಮ, ನಾವು ನಿನ್ನ ಯಾವ ನಕ್ಲೆಸವನ್ನು ನೋಡಿಲ್ಲ. ನೀನೇ ಎಲ್ಲಾದರೂ ಇಟ್ಟು ಬರ್ತಿದ್ದೆ ನೋಡಮ್ಮ. ಲೇ, ನಾನು ಅದನ್ನು ಎಲ್ಲಿ ಮರಿಬೇಕು ನೀನೇ ಹೇಳು. ನೋಡು, ನನ್ನ ಬಂಗಾರದ ಒಡವೆಯನ್ನು ನೀವಿಬ್ಬರಲ್ಲಿ ಯಾರಾದರೂ ಕದ್ದಿದ್ರೆ ಹೇಳಿ, ಇಲ್ಲವಾದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಇಲ್ಲಮ್ಮ ಸಾವಿತ್ರಿ, ಯಾರು ಕಳ್ಳರು? ಯಾರು ಹೇಳಿ ಕಳ್ಳರು ಅಂತ ಕೂಗ್ತಾ ಇದೆಯಾ? ಮತ್ತಾರಿಗೆ ಮಾತಾಡಬೇಕು? ಈ ಮನೆಯಲ್ಲಿ ನೀವೇ ಇದ್ದೀರಲ್ಲ. ನೋಡು, 50,000 ಬೆಲೆ ಬಾಳುವ ನಕ್ಲೆಸ್ ಈ ಮನೆಯಲ್ಲಿ ಕಾಣ್ತಾ ಇಲ್ಲ ಅಂದಮೇಲೆ ಅದನ್ನು ಯಾರು ತೆಗೆದುಕೊಂಡು ಹೋಗಿರ್ತಾರೆ ನೀನೇ ಹೇಳು. ಇಬ್ಬರಲ್ಲಿ ಯಾರಾದರೂ ಕದ್ದಿರಬೇಕು. ಮರೆದಿಂದ ಯಾರು ತೆಗೆದುಕೊಂಡಿದ್ರಂತ ಕೊಟ್ಬಿಡಿ ನಕ್ಲೀಸು. ಇದೇನಮ್ಮ ಸಾವಿತ್ರಿ, ಒಳಗಡೆ ಇದ್ದವರು ನಾವು ನಿನ್ನ ನೆಕ್ಲೆಸ್ ಅನ್ನು ನಾವು ಹೇಗೆ ನೋಡೋದಕ್ಕೆ ಸಾಧ್ಯ? ನಾವೇಕೆ ಕದಿಬೇಕದನ್ನು? ಅದರಿಂದ ನಮಗೇನಾಗಬೇಕಾಗಿದೆ ನೀನೇ ಹೇಳು. ತುಂಬಾ ಚೆನ್ನಾಗಿದೆ ನಿನ್ನ ಮಾತು. ನಿಮ್ಮ ಅಣ್ಣನಿಗೆ ಊಟಕ್ಕೆ ಬಡಿಸಿ ನನ್ನ ನಕ್ಲೀಸನ್ನು ಅವನ ಕೈಯಲ್ಲಿ ಕೊಟ್ಟು ಪರಾರಿ ಆಗ್ಬೇಕಂತ ಹೊಂಚ ಹಾಕ್ತಾ ಇದ್ದೇನೆ. ವೈಮಾಲಿ, ಬೇಗ ನನ್ನ ನಕ್ಲೀಸನ್ನು ಕೊಟ್ಬಿಡು. ತಡೆ ರಾಕ್ಷಸಿ, ವಿಕಾರಿ ಯಾರು ಎಂದು ಸ್ವಲ್ಪ ಲಕ್ಷ್ಯದಲ್ಲಿಟ್ಟುಕೊಂಡು ಮಾತನಾಡು. ಮನೆ ಮೂರ್ಖ ಹೆಣ್ಣೆ, ಏನು ನನ್ನ ಮನೆಗೆ ಬಂದು ತುತ್ತಣ್ಣ ತಿನ್ನುವ ಬಿಕಾರಿ ನನ್ನ ಮಗ ಎಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಾ ಇದ್ದೀಯೋ? ನೀನು ಮಾಡಿದ ಅನ್ಯಾಯವನ್ನು ಕಂಡರೆ ನಿನ್ನ ಕತ್ತನೆ ಹೆಚ್ಚಿಸಬೇಕನ್ಸುತ್ತದೆ ದುರಾತ್ಮಳೆ. ಏನ್ ಮಾಡ್ತಾ ಇದೀಯ? ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಏನಿದೆ ನಿನ್ನ ದುರ್ನಡತೆ? ತುಂಬಾ ಚೆನ್ನಾಗಿದೆ ನನ್ನ ಮಾತು. ಆ ಬೀದಿ ಬಿಕಾರ ಅಣ್ಣನ ಕರೆಸ್ಕೊಂಡು ಅವನಿಂದ ಸಿಕ್ಕಂತ ಮಾತಾಡ್ತಾ ಇದ್ದೇನೆ. ನಿರಪರಾಧಿಯಾದ ಕಳ್ಳ ಸುಳ್ಳರೆಂದು ಅಪವಾದ ಕೊಟ್ಟು ಕಂಡಂತೆ ಬಗಳುವ ನೀನು ಉತ್ತರಂಡೆ. ನನ್ನ ತಂಗಿ ಅಲ್ಲ, ನನ್ನ ತಂಗಿ ಅಂತ ಸಾಧ್ವರಿಗೆ ಕಂಡಂತೆ ಬಗಳುವ ನಿನ್ನಂತ ರಂಡೇರ ರುಂಡವನ್ನು ಕಂಡಲ್ಲಿ ತುಂಡರಿಸಿ ಚೆಲ್ಲಬೇಕು. ಅಂದಾಗ ನನ್ನ ತಂಗಿ ಅಂತ ಶೀಲವತಿಯರ ಬಾಳು ಗಾರವಾಗುವುದು. ಯಾರ ಕತ್ತನ್ನು ಹಿಸಕಬೇಕೆಂದಿರುವೆಯೋ ಚಾಂಡಾಲ? ಯಾರು ನೀನು? ಓಹೋ, ಬಡ ಬಿಕಾರಿ ಶಂಕರ, ನೀನೇಕೆ ಇಲ್ಲಿಗೆ ಬಂದಿದ್ದೆ? ಮತ್ತೇನ್ ಮಾಡ್ತಾನೆ? ಈ ಬೀದಿ ಬೇಕಾರಿ ಮನೆಯವರಿಗೆ ಬಂದು ಊಟ ಮಾಡಿಕೊಂಡು ನನ್ನ ನಕ್ಲೀಸನ್ನ ಕದ್ಕೊಂಡು ಹೋಗ್ಬೇಕಂತ ಹೊಂಚ ಹಾಕ್ತಾ ಇದ್ದಾನೆ ರೀ. ನಾನು ಯಾವ ರೀತಿ ಈ ಮನೆಯಲ್ಲಿ ಬದುಕಬೇಕ್ರಿ? ನಾನು ಯಾವ ರೀತಿ ಈ ಮನೆಯಲ್ಲಿ ಇರಬೇಕು? ನೀವೇ ವಿಚಾರ ಮಾಡ್ರಿ. ಸ್ವಲ್ಪ ನಿಧಾನಿಸು ಸಾವಿತ್ರಿ, ವಿಚಾರಿಸ್ತೇನೆ. ಶಾರದಾ, ನಿಜ ಹೇಳು, ಸಾವಿತ್ರಿಯ ನಕ್ಲೆಸ್ ಎಲ್ಲಿ ಮಾಯವಾಗಿದೆ? ಅದು ನಿಮ್ಮಿಬ್ಬರ ಹೊರತು ಎಲ್ಲಿಯೂ ಹೋಗಿಲ್ಲ. ಎಲ್ಲಿ ಕದ್ದಿಟ್ಟಿರುವಿರಿ? ಯಾರ ಕೈಯಲ್ಲಿ ಕೊಟ್ಟಿರುವಿರಿ? ಇಲ್ಲ ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾವು ಆ ನೆಕ್ಲೆಸ್ ಅನ್ನು ಕದ್ದಿಲ್ಲ. ಆ ನೆಕ್ಲೆಸ್ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಅವಳೇ ಎಲ್ಲಾದ್ರೂ ಮತ್ತಿಟ್ಟಿದ್ದಾಳೋ ಏನೋ ನನಗೂ ಗೊತ್ತಿಲ್ಲ ಸ್ವಾಮಿ. ಲೇ, ಮರೀಲಿಕ್ಕೆ ನಾನೇನಾದರೂ ಚಿಕ್ಕ ಹುಡುಗಿನ ರೀ? ನೋಡಿ, ಮನೇಲಿದ್ದ ಕಪಾಟನ್ನು ನೋಡಿದ್ದೇನೆ, ಟ್ರಂಕನ್ನು ಹುಡುಕಿದ್ದೇನೆ, ಆದ್ರೆ ಆ ನೆಕ್ಲೆಸ್ ಮಾತ್ರ ಕಾಣ್ತಾ ಇಲ್ಲ ರೀ. ಇವರಿಬ್ಬರಲ್ಲಿ ಯಾರಾದ್ರೂ ಕಳುವು ಮಾಡಿರ್ಬೇಕು, ನೀವೇ ವಿಚಾರ ಮಾಡ್ರಿ. ಶಂಕರ್, ನಿಜ ಹೇಳು, ಸಾವಿತ್ರಿಯ ನಕ್ಲೆಸ್ ಎಲ್ಲಿದೆ? ನಿಜ ಹೇಳದಿದ್ದರೆ ನಿಮ್ಮಿಬ್ಬರ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ಸದಾನಂದ ಮಾಮ,
ನನ್ನ ತಂಗಿಯನ್ನು ಕರೆಯಲು ಬಂದ ನಾನೇನು ನಿಮ್ಮ ಮಳೆವಣಿಗಿನ ಆಭರಣವನ್ನು ಕದಿಯುವಷ್ಟು ಮೂರ್ಖನಲ್ಲ. ಸ್ವಲ್ಪ ವಿಚಾರ ಮಾಡಿರಿ. ಮಗ ಬುದ್ಧಿವಂತ. ನೋಡಿ ತುಂಬಾ ಜ್ಞಾನವಂತ ಅಂತ ಕಾಣ್ತಾ ಇದೆ. ಏಯ್, ಮೊದಲು ಕಳುವು ಮಾಡಿದ ನಕ್ಲೆಸನ್ನು ಕೊಡ್ತೀಯೋ ಅಥವಾ ಕತ್ತಿರ ಆಚೆ ತಳ್ಬೇಕ? ಅವನು ಹಾಗೆ ಕೊಡುತ್ತಾನೇನು? ಮೈ ಮೇಲೆ ಬಾಸುಂಡ ಎದ್ದಾಗ ತಾನೇ ಒಪ್ಪಿ ತಂದಿಡುತ್ತಾನೆ. ತಡೆ, ಈ ಮೂರ್ಖನನ್ನು ಚೆನ್ನಾಗಿ ವರ್ತನೆ ಮಾಡಿ. ದಯವಿಟ್ಟು ನಮ್ಮ ಅಣ್ಣನನ್ನು ಹೊಡೆಯಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ಯಾವ ಶಿಕ್ಷೆಯನ್ನು ಕೊಡಬೇಡಿ ನಮ್ಮ ಅಣ್ಣನಿಗೆ. ಶಂಕರ್, ನಿಜ ಹೇಳು, ಎಲ್ಲಿದೆ ಸಾವಿತ್ರಿಯ ನಕ್ಲೆಸ್? ತಮ್ಮ ಯಾಕೆ ಕೇಳ್ಕೊತೀನಿ? ಹೊಡೆಯಬೇಡಿ ನಮ್ಮ ಅಣ್ಣನಿಗೆ. ನನ್ನ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳು. ಇದೇನು ಸರ್, ಮನೆಯಲ್ಲಿ ಭೀಕರ ರಾದ್ದಾಂತವೇ ಎದ್ದಿದೆ. ಬನ್ನಿ ಬನ್ನಿ ಮಧುಕರ್, ಒಳ್ಳೆಯ ಸಮಯದಲ್ಲಿ ಬಂದಂತಾಯಿತು. ಹೌದು ಸರ್, ನಾವು ಬರುವುದು ಇಂಥ ಸಮಯವನ್ನು ನೋಡಿಕೊಂಡೇ ಬರುತ್ತೇವೆ. ಅದರಲ್ಲಿ ವಿಷಯವೇನ್ರಿ ಸಾವಿತ್ರಮ್ಮನವರೇ? ವಿಷಯವೇನಾದರೂ ಪ್ರಸ್ತಾವನೆಗೆ ಬಂದಲ್ಲಿ ನಾವೇನಾದರೂ ಪ್ರಯತ್ನ ಮಾಡಬಹುದು. ಅಯ್ಯೋ, ಏನಂತ ಹೇಳಿ ಮ್ಯಾನೇಜರ್, ಮನೆಯಲ್ಲಿ ನಾನು ಇದ್ದಿಲ್ಲ, ಪಕ್ಕದ ಮನೆಗೆ ಹೋಗಿದ್ದೆ. ಆದರೆ ನಾನು ಬರುವಷ್ಟರಲ್ಲಿ ನನ್ನ ರೂಮಿನಲ್ಲಿದ್ದ ನಕ್ಲಿಸನ್ನು ಕಳುವು ಮಾಡಿ ಅಣ್ಣನ ಕೊಟ್ಟು ಕಳಿಸ್ಬೇಕಂತ ಹೊಂಚಾಕಿದ್ದಾಳ್ರಿ. ಓಹೋ, ಯಾವಾಗಲೂ ನಿಮ್ಮ ಕೊರಳಲ್ಲಿರುವ ನೆಕ್ಲೆಸ್ ತಾನೇ? ಹೌದ್ರಿ, ಅದೇ ನಕ್ಲಿಸೆ. 50,000 ಬೆಲೆ ಬಾಳೋ ನಕ್ಲಿಸು ಕಳುವಾಗಿದೆ ಅಂದ ಮೇಲೆ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ತೆಗೆದುಕೊಂಡಿರ್ಬೇಕಲ್ವೇನ್ರಿ? ಮೋಸ್ಟ್ ವಂಡರ್ಫುಲ್. ಮನೆಯಲ್ಲಿಯೇ ಆಭರಣಗಳನ್ನು ಕದಿಯುತ್ತಾರಂದಾಗ ಹೊರಗಿನ ಕಳ್ಳರಿಗಿಂತ ಮನೆಯವರೇ ಸಮಯ ಸಾಧಿಸಿ ಕಳ್ಳತನ ಮಾಡುತ್ತಾರೆಂದಾಗ ಇವರು ಹಗಲುಗಳರೆಂದೇ ತೀರ್ಮಾನವಾಗುತ್ತದೆ ಬಿಡಿ. ಸಾವಿತ್ರಮ್ಮನವರೇ, ನೀವು ನಿಮ್ಮ ರೂಮನ್ನು ಚೆನ್ನಾಗಿ ಪರೀಕ್ಷಿಸಿದ್ದೀರೋ ಹೇಗೆ? ಅಯ್ಯೋ, ರೂಮಿನಲ್ಲಿದ್ದ ಎಲ್ಲ ಸಾಮಾನು ಕಿತ್ತು ಹಾಕಿದ್ದೇನ್ರಿ. ಆದರೂ ಕೂಡ ಅದು ಕಾಣ್ತಾ ಇಲ್ಲ ಅಂದ ಮೇಲೆ ಇವರಿಬ್ಬರಲ್ಲಿ ಒಬ್ಬರಾದ್ರೂ ತೆಗೆದುಕೊಡ್ಬೇಕಂತ ನನಗನ್ನಿಸ್ತಾ ಇದೆ. ನೀವೇ ವಿಚಾರ ಮಾಡಿ. ಹಾಗಾದರೆ ಈಗ ಇಲ್ಲಿ ನಡೆದ ಈ ಪ್ರಸಂಗವನ್ನು ನೋಡಿದರೆ ಶಾರದಮ್ಮ, ಶಂಕರ್ ಇಬ್ಬರೇ ಕಳ್ಳರೆಂದು ಸಹಜವಾಗಿ ತಿಳಿಯುತ್ತದೆ. ಆದರೆ ಸರ್, ಈ ನಿಮ್ಮ ಅಳಿಯ ಪಾಪ ಇವನು ಕದ್ದಿಲ್ಲವೆಂದು ನನಗೆ ಅನಿಸುತ್ತದೆ. ನೋಡು, ಇವಳು ಕದ್ದಿಲ್ಲ ಅಂತ ನೀವು ಹೇಳ್ತಾ ಇದೆಯಾ? ಆದರೆ ಇವಳೇ ಕದ್ದು ಅವರ ಅಣ್ಣನ ಬೇಗಿನಲ್ಲಿ ಅವಳಿಗೆ ಇಟ್ಟಿರಬಾರ್ದು. ನೀವೇ ವಿಚಾರ ಮಾಡಿ. ಮ್ಯಾನೇಜರ್, ಶಂಕರನು ನನ್ನ ಅಳಿಯನಲ್ಲ, ಊರ ಹೊರಗಿನ ಭಿಕಾರಿ. ಈ ಭಿಕಾರಿಯನ್ನು ಎಷ್ಟು ಪರಿಯಾಗಿ ಹೊಡೆದು ಕೇಳಿದರೂ ಒಪ್ಪದಾಗಿದ್ದಾನೆ. ಕಳ್ಳರು ಹಾಗೆಲ್ಲ ನಿಮ್ಮಂತವರ ಹೊಡೆತಗಳಿಗೆ ಒಪ್ಪುತ್ತಾರೆ. ಕಳ್ಳರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಮಶಾಸನವಾಗಬೇಕು ಅಂದಾಗ ಒಪ್ಪುತ್ತಾರೆ. ಸ್ವಲ್ಪ ತಡೆಯಿರಿ, ನಾನಷ್ಟು ವಿಚಾರ ಮಾಡುತ್ತೇನೆ. ನೋಡಿ ಶಾರದಮ್ಮನವರೇ, ಈ ವಿಷಯ ಪೊಲೀಸ್ ಸ್ಟೇಷನ್ ವರೆಗೂ ಹೋದರೆ ನಿಮ್ಮ ಮಾನ ಮರ್ಯಾದೆ ಹೋಗುವುದಷ್ಟೇ ಅಲ್ಲ, ಈ ಮನೆಯ ಗೌರವವೇ ಮಣ್ಣುಗೂಡಿ ಹೋಗುತ್ತದೆ. ಸುಮ್ಮನೆ ಕದ್ದಿದ್ದಾದರೆ ಕೊಟ್ಟು ಬಿಡಿ, ಇಲ್ಲವೇ ಈ ನಿಮ್ಮ ಅಣ್ಣನ ಬಳಿ ಇದ್ದಿದ್ದಾದರೆ ಅವನಿಗೆ ಬುದ್ಧಿ ಹೇಳಿ ಕೊಡಿಸಿ ಬಿಡುವುದು ಒಳ್ಳೆಯದೆಂದು ನನ್ನ ಭಾವನೆ. ಹೊಟ್ಟೆಗೆ ಅನ್ನವಿಲ್ಲದೆ ಬರೀ ಕಾಲ್ನಡಿಗೆಯಿಂದ ಕಾಡಿಂದ ನಡೆದುಕೊಂಡು ಬಂದ ನನ್ನ ಅಣ್ಣ ತುತ್ತು ಕೂಳಿಯಾಗಿ ಒಳಗಡೆ ಕುಳಿತುಕೊಂಡಾಗ ಆ ನೆಕ್ಲೆಸ್ ಹೇಗೆ ಕದೀತಾನೆ ಮ್ಯಾನೇಜರ್? ಹೇಗೆ ಕದಿಯುತ್ತಾನೆ? ಸರಿ, ಕಬ್ಬಿಣದಲ್ಲಿ ಹುಟ್ಟುವ ಜಂಗು ಕಬ್ಬಿಣವನ್ನೇ ತಿಂದು ನಾಶಪಡಿಸುವಂತೆ ನಿಮ್ಮಲ್ಲಿ ಹುಟ್ಟುವ ದುರ್ಗುಣಗಳು ನಿಮ್ಮನ್ನೇ ತಿಂದು ನಾಶಪಡಿಸುತ್ತವೆ. ಸರ್, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿರಿ ಅಂದಾಗ ಸಾವಿತ್ರಮ್ಮನವರ ನೆಕ್ಲೆಸ್ ತಾನಾಗಿಯೇ ಬಯಲಿಗೆ ಬರುತ್ತದೆ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮ್ಮ ಅಣ್ಣನ ಪೊಲೀಸರ ವಶಕ್ಕೆ ಮಾತ್ರ ಕೊಡಬೇಡಿ. ಆಚೆಗೆ ಚಾಂಡಾಲಿನಿ, ಪೊಲೀಸ್ ಸ್ಟೇಷನ್ನಿನಲ್ಲಿ ಶಾಸನವಾದರೇನೆ ನನ್ನ ದಾರಿಗೆ ಬರುತ್ತಾನೆ. ಹಲೋ, ಯಾರು? PSI ಸಾಹೇಬ್ರೇನು? ನಮ್ಮ ಮನೆಯಲ್ಲಿ ಒಬ್ಬ ಕಳ್ಳ ಸಿಕ್ಕಿದ್ದಾನೆ, ಬೇಗನೆ ನಿಮ್ಮ ಸಿಬ್ಬಂದಿಯೊಡನೆ ಬನ್ನಿ ಸರ್. ಎಸ್ ಸರ್.
ಇದು ಏನು ಮಾಡಲು ಅಂತ ಈ ಮನೆಗೆ ಬಂದ್ರೆ ಎಲ್ರು ಸೇರ್ಕೊಂಡು ನೀನು ಅಪರಾಧಿ ಅಂತ ಹೇಳ್ತಾ ಇದ್ದಾರೆ. ಅಣ್ಣ ಹೇಗಣ್ಣ? ತಂಗಿ ದುಃಖಿಸಬೇಡಮ್ಮ, ಇದು ವಿಧಿಯ ಕೈವಾಡದೊಂದೊದಗಿದ ದುರ್ಘಟನೆ ಅಮ್ಮ. ಹಿಂದಕ್ಕೆ ಇದೇ ಥರನಾಗಿ ಚಿತ್ರದಲ್ಲಿ ಹಂಸ ಪಕ್ಷಿಯು ಮುತ್ತಿನ ಹಾರವನ್ನು ನುಂಗಿತೆಂದು ಸತ್ಯವಂತ ರಾಜ್ಯ ವಿಕ್ರಮನಾದಿತ್ಯನ ಕೈಕಾಲನ್ನು ಕತ್ತರಿಸಿ ಗಾಣಿಗೆರಾಳಗಿ ದುಡಿಯಲು ನಿಲ್ಲಿಸಿತೆಂದು ಕಣ್ಣೀರಿನ ಕಡಲಲ್ಲಿ ಕೈ ತೊಳೆಯಲು ಹಚ್ಚುವ ಇಂಥ ಪಾನಗಳಿಗೆ ಶಂಕರ್ ಮಾಡಿದ ಕಳ್ಳತನವನ್ನು ಒಪ್ಪಿಕೊಂಡು ಕದ್ದ ವಸ್ತುವನ್ನು ತಂದು ಕೈಗಪ್ಪಿಸಿ ಬಿಟ್ಟರೆ ನೀನು ಶರವಣಿಗೆ ಹೋಗುವುದು ತಾನಾಗಿಯೇ ತಪ್ಪುತ್ತದೆ. ಇಲ್ಲವೇ ನಾನೇ ನೆಕ್ಲೆಸ್ ಕಳುವು ಮಾಡಿದ ಕಳ್ಳನೆಂದು ಯಾವ ಅಂಜಿಕೆ ಇಲ್ಲದೆ ಹೇಳಿಬಿಡು. ಬಾಯಿ ಮುಚ್ಚೋ ರಾಕ್ಷಸ, ನಿಮ್ಮಂಥ ಕುಕರ್ಮಿಗಳ ಕೋಕ ಕಾರಸ್ಥಾನದಿಂದಲೇ ಧರ್ಮವಂತ ದೊಡ್ಡವರ ಮನೆತನ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಬಂಧು ಬಾಂಧವರು, ಸತಿಪತಿಗಳು ಅವರವರ ಪ್ರೇಮದ ಋಣಾನುಬಂಧವನ್ನು ಕಾಪಟ್ಯದ ಕಟ್ಟಿಗೆಯಿಂದ ಕತ್ತರಿಸಿ ಕಣ್ಣೀರಿನ ಕಡಲಲ್ಲಿ ಕೈ ತೊಳೆಯಲು ಹಚ್ಚುವ ನಿಮ್ಮಂಥ ಶ್ವಾನಗಳು ರುಂಡವನ್ನು ಕಂಡಲ್ಲಿ ತುಂಡರಿಸಿ ಚೆಲ್ಲಬೇಕು, ಚೆಲ್ಲಿ ಸೆರೆಮನೆ ಸೇರಬೇಕು. ಅಂದಾಗ ತಿನ್ನಲು ಕೂಳಿಲ್ಲದ ಬಿಕಾರಿಯಾದರೂ ಚಿಂತೆ ಇಲ್ಲ. ಬಂಡಿ ಹಣ್ಣವನ್ನು ಉಂಡು ಬಕಾಸುರನನ್ನು ಕೊಲೆ ಮಾಡಿದ ಭೀಮನ ಬಲಕ್ಕಿಂತಲೂ ನೀನು ಹೆಚ್ಚಿನ ಬಲಶಾಲಿ ಎಂದಾಯಿತು. ತಾಳು ಮಗನೇ, ನಾನಷ್ಟು ಶಾಸನ ಮಾಡಿಯೇ ನಿನ್ನನ್ನು ಕಾರಾಗೃಹಕ್ಕೆ ಕಳಿಸು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ನಕ್ಲಿಸು ಸಿಕ್ಕೇ ಬಿಡ್ತೀರಿ. ಆ ಪಾಪಿ ಬ್ಯಾಗಿನಲ್ಲಿ ಇತ್ತೀರಿ ನಕ್ಲಿಸು. ನಿಮ್ಮ ನೆಕ್ಲೆಸ್ ಸಿಕ್ಕಿದೆ ಸಾವಿತ್ರಮ್ಮನವರೇ? ಹೌದ್ರಿ, ಇಲ್ಲಿದೆ ನೋಡಿ ನನ್ನ ನಕ್ಲಿಸು. ಅಯ್ಯೋ ಪರಮಾತ್ಮನೇ, ಇದೆಂತ ವಿಚಿತ್ರ ಘಟನೆ ಏನೋ ನಡೆದು ಹೋಯ್ತು ನಮ್ಮ ಮನ ಜೀವನದಲ್ಲಿ. ಅಣ್ಣ ಏನೇನ ಇದೆಲ್ಲ ಘಟನೆ ನಡೆದಿತ್ತು? ತಂಗಿ, ಇದು ವಿಧಿಯ ದೈವದಿಂದ, ಇದು ವಿಧಿಯ ಕೈವಾಡದೊಂದೊದಗಿದ ದುರ್ಘಟನೆಯಮ್ಮ. ಮ್ಯಾನೇಜರ್, ಇವರೀರ್ವರನ್ನು ಕಾರಾಗೃಹಕ್ಕೆ ಕಳಿಸಿ ಆ ಜನ್ಮ ಪರ್ಯಂತರ ಶಿಕ್ಷೆಗೆ ಗುರಿಪಡಿಸಿ ಬಿಡಿರಿ. ಯಾರನ್ನು ಶಿಕ್ಷೆಗೆ ಗುರಿಪಡಿಸುವುದು? ಯಾವ ಅಪರಾಧಕ್ಕಾಗಿ ಇವರನ್ನು ಶಿಕ್ಷೆಗೆ ಗುರಿಪಡಿಸುವರು? ಯಾರು? ನಾವು ಭಾಸ್ಕರ್, ಮತ್ತೇಕೆ ನನ್ನ ಮನೆಯಲ್ಲಿ ಕಾಲಿಟ್ಟಿರುವೆಯೋ ಚಾಂಡಾಲ, ಹೊರಬೇಳು. ಬೀಳುವೆ, ಈಗಲೇ ಹೊರಬಿದ್ದು ಹೋಗುವೆ. ನನ್ನ ಅತ್ತಿಗೆ ನೆನಪಾಗಿ ಅವಳ ಮುಖವನ್ನು ನೋಡಿಕೊಂಡು ಹೋಗಬೇಕೆಂದು ಬಂದಿರುವೆ. ಅಯ್ಯೋ ಶಂಕರ ಮಾಮ, ನೀವು ಯಾವಾಗ ಬಂದಿದ್ದೆ ಮಾಮ? ನಾನೀಗ ನಿಮ್ಮ ಮಾವ ಶಂಕರ್ನಲ್ಲಪ್ಪ. ನಾನು ಸದ್ಯ ಇವರ ಕುವಕ ಕೈವಾಡದಿಂದ ನಕ್ಲೆಸ್ ಕಳುವು ಮಾಡಿದ ಕಳ್ಳ, ತಕ್ಷಣವೇ ಸೆರೆಮನೆ ಸೇರುವ ಕಳ್ಳ ಶಂಕರಪ್ಪ. ಈ ಮಾತು ಸತ್ಯವೇ ನಮ್ಮ ಅತ್ತಿಗೆ? ಸತ್ಯವೋ ಅಸತ್ಯವೋ ಯಾವುದನ್ನು ವಿಚಾರಿಸದೆ ಮೂಕ ಹಾಕಿ ಎದ್ದು ನಿಂತಿರೋಳಪ್ಪ ನಾನು. ಯಾರ ಬಗ್ಗೆ ಏನು ಹೇಳಿದ್ರು ಯಾರು ನಂಬಲಾರದ ಸ್ಥಿತಿಯಲ್ಲಿದ್ದಾರೆ. ಕಣ್ಣಾರೆ ಕಂಡಿದ್ರು ಕೂಡ ಕಾಣದಂತೆ ಇರಬೇಕಾಗಿದೆ ಈ ಮನೆಯಲ್ಲಿ. ಸುಳ್ಳು ಸುಳ್ಳು ಅತ್ತಿಗೆ, ಸುಳ್ಳು. ನನ್ನ ಶಂಕರ ಮಾವನು ಕಳ್ಳನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಕಳ್ಳನಲ್ಲವೆಂದು ನೀನು ಒಬ್ಬರು ಹೊಗಳಿದರೆ ಏನಾಗುವುದು? ಮುಟ್ಟಾಳ, ಮನೆಯಲ್ಲಿನ ಒಡವೆ ಕದ್ದಿದ್ದೇನಾದರೂ ಸುಳ್ಳಾಗಬಹುದೇ? ನನ್ನ ನಕ್ಲಿಸನ್ನು ಕದ್ದವರು ಇವರೇ ಅಂತ ದಿಟ್ಟವಾಗಿ ನಾನೇ ಹೇಳ್ತಿರುವಾಗ ಇನ್ನು ಮಾತು ಏಕೆ ಈ ಮಾತನ್ನು ಕೇಳ್ತಾ ಇದೆಯಾ? ನನ್ನ ನಕ್ಲಿಸ್ ಕದ್ದವನು ಇವನೇ. ಭಾಸ್ಕರ್, ನಿನ್ನತ್ತಿಗೆ ನೆಕ್ಲೆಸ್ ಅನ್ನು ಅಪಹರಿಸಿ ಅವಳ ಮೇಲೆ ಬಲಾತ್ಕರಿಸಲು ಹೋಗಿದ್ದ ಈ ಕಳ್ಳನನ್ನು ಸೆರೆಮನೆಗೆ ಸೇರಿಸಬೇಕಾಗಿದೆ. ಮುಳ್ಳಿನ ಮರವು ಬೆಳೆದು ದೊಡ್ಡದಾಗುವ ಮೊದಲೇ ಇದನ್ನು ಬೇರೆ ಸಮಯಕ್ಕೆ ತೆಗೆಯಬೇಕು. ಪಾಪಿಗಳೇ, ಸಂಪತ್ತಿನ ಶಿಖರವನ್ನು ಏರುವಾಗ ಏನೇ ಸಹಾಯ ಬೇಕು?
ಆ ಏಣಿಯನ್ನು ಶಿಖರ ಹತ್ತಿದ ನಂತರ ಆ ಏಣಿಯನ್ನು ಒದೆದು ಬಿಟ್ಟರೆ ಕೆಳಗೆ ಇಳಿಯುವುದರ ಬಗ್ಗೆ ಹೇಗೆ ಎಂಬುದರ ಜ್ಞಾನವಿಲ್ಲದ ಶ್ವಾನಗಳು ನೀವು. ನಿಜ ಹೇಳಿ, ನನ್ನ ಶಂಕರ ಮಾವನ ಕಳ್ಳನೆಂದು ಹೇಳಲಿಕ್ಕೆ ನಿಮಗೆ ಯಾವ ಆಧಾರವಿದೆ? ನೋಡು, ಒಡವೆ ಕಳುವಾಗಿದೆ ಅಂದಮೇಲೆ ಒಡವೆ ಕಳ್ಕೊಂಡವಳು ನಾನೇ ದಿಟ್ಟವಾಗಿ ಹೇಳ್ತಾ ಇದ್ದೇನೆ, ನನ್ನ ಒಡವೆನ ಕಳುವು ಮಾಡ್ತಾನು ಇವನೇ ಅಂತ. ಬಾಯ್ ಮಚ್ಚ ಹೆಮ್ಮಾರಿ, ಓರ್ವ ಗೌರಸ್ಥ ಶ್ರೀಮಂತರ ಮನೆಯಲ್ಲಿ ಕಾಲಿಟ್ಟ ಮೇಲೆ ಒಡೆಯನನ್ನು ಮರಳುಗೊಳಿಸಿ ಒಡೆಯನ ಧರ್ಮ ಪತ್ನಿ ಸಾಧ್ವಿಯಾದ ನನ್ನ ಅತ್ತಿಗೆಯ ಮೇಲೆ ಸುಳ್ಳು ಅಪವಾದ ಬರೆಸಿ ಅಣ್ಣ ತಮ್ಮಂದಿರಲ್ಲಿ ಅಮರ ಪ್ರೇಮ ಬಂಧತ್ವವನ್ನೇ ಕೆಡಿಸಿ ವಿಠನೊಂದಿಗೆ ರಮಿಸುತ್ತಿರುವ ಜಾರಿಣಿಯಾದ ನಿನ್ನಿಂದಲೇ ಈ ಕುತಂತ್ರ ಜಾಲ ಹೆಣೆಯಲ್ಪಟ್ಟಿದೆ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ನಮಸ್ಕಾರ PSI ಸಾಹೇಬ್ರಿ. ಹಲೋ ಸರ್. PSI ಸಾಹೇಬ್ರಿ, ಇಲ್ಲಿ ನಿಂತಿರುವನು ನೋಡಿ, ಇವನೇ ಆ ಕಳ್ಳ. ಎಳೆದುಕೊಂಡು ಹೋಗಿರಿ ಈ ಬದ್ಮಾಸನನ್ನು. ಇವನೇ ಏನು ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿದವನು? ಮನೆಯಲ್ಲಿ ಕುಳಿತು ಬೇಜಾರಾಗಿತ್ತು, ಅದಕ್ಕೆ ನಾನು ಪಕ್ಕದ ಮನೆಗೆ ಹೋಗಿದ್ದೆ. ನಾನು ಹೋಗಿ ಬಸ್ಟಲ್ಲಿ ಅಣ್ಣನನ್ನು ಕರೆಸಿ ಊಟ ಮಾಡಿಸಿ ಈ ಬಂಗಾರದ ಒಡವೆ ಅವನ ಕೈಯಲ್ಲಿ ಕೊಡ್ಬೇಕಂತ ಹೊಂಚ ಹಾಕಿದ್ದಾಳೆ ಹೆಣ್ಣು. ನನ್ನ ಒಡೆಯನ್ನು ಕಳುವು ಮಾಡಿದವನು ಇವನೇ ಸರ್. ಅಷ್ಟರಲ್ಲಿಯೇ ನಾನು ಬಂದೆ ಸರ್. ಇವನ ಬ್ಯಾಗ್ ಅನ್ನು ಪರೀಕ್ಷಿಸಲಾಗಿ ಇವನು ತನ್ನ ಕೈ ಚೀಲದಿಂದಲೇ ಆ ನೆಕ್ಲೆಸ್ ದೊರೆಯಿತು. ಸರಿ, ನೀವ್ಯಾರು? ಈ ಮನೆಯ ಸಂಬಂಧಿಸಿದವರೇ? ಹೌದು ಸರ್, ನಾವು ಸದಾನಂದರು ಆತ್ಮೀಯ ಗೆಳೆಯರು. ಮೇಲಾಗಿ ನಾನು ಸದಾನಂದರ ಮೆಲ್ಲಿನ ಪಾರ್ಟ್ನರ್. ಇವನೇ ಕಳ್ಳನೆಂದು ಹೇಳಲಿಕ್ಕೆ ನಾನೇ ಸ್ವತಃ ಸಾಕ್ಷಿ. ಇವರು ಹೇಳುತ್ತಿರುವುದು ನಿಜವೇನು? ನಕ್ಲೆಸ್ ಕಳ್ಳವು ಮಾಡಿಕೊಂಡು ಹೊರಟಿದೀಯಾ? ಸರ್, ನಾವಿಷ್ಟು ಹೇಳುತ್ತಿರುವಾಗ ಈ ಕಳ್ಳನನ್ನು ಕೇಳುವುದರಲ್ಲಿ ಏನಿದೆ? ಕಾನ್ಸ್ಟೇಬಲ್, ಬಂಧಿಸಿರಿ ಬದ್ಮಾಸನನ್ನು, ಎಳೆದುಕೊಂಡು ನಡೆಯಿರಿ ಪೊಲೀಸ್ ಸ್ಟೇಷನ್ಗೆ. ಸಾಹೇಬ್ರೆ, ದಯವಿಟ್ಟು ನಮ್ಮನ್ನ ಕಳ್ತನ ಮಾಡಿಲ್ಲ, ಅವನು ಅಪರಾಧಿ ಅಲ್ಲ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮ್ಮನ್ನ ಬಿಟ್ಬಿಡಿ. ಸ್ವಲ್ಪ ತಡೆಯಿರಿ PSI ಸಾಹೇಬ್ರೆ. ಇವನೇ ಕಳ್ಳನೆಂದು ಸಿದ್ಧಪಡಿಸಿ ಕರೆದುಕೊಂಡು ಹೋಗಿರಿ. ಹಾಗೆ ಇವರ ಹೇಳಿಕೆ ಮೇಲೆ ಎಳೆದೊಯ್ದರೆ ಇದು ಅನ್ಯಾಯವಾಗುವುದಿಲ್ಲವೇ? ಸರ್, ಇದೀಗ ಈ ಮಧುಕರನು ಕೊಟ್ಟ ಲಂಚದಾನದಿಂದಲೇ ನಿಮಗೆ ಇವನೇ ಕಳ್ಳನೆನ್ನುವುದಕ್ಕೆ ಆಧಾರ ಅಲ್ಲವೇ? ನೋಡಿ ಸಾಹೇಬ್ರೆ, ಶಂಕರನು ಈ ಮನೆಯಲ್ಲಿ ಯಾವ ವಸ್ತುವನ್ನು ಕಳ್ಳತನ ಮಾಡಿಲ್ಲ, ಸುಮ್ಮನೆ ಬಿಟ್ಟು ಬಿಡಿಯಿರಿ. ನ್ಯಾಯ ಅನ್ಯಾಯ ವಿಚಾರ ಕೇಳಲು ನೀವ್ಯಾರು? ನಾನು ಯಾರೆಂಬುದು ನಿಮಗೆ ಗೊತ್ತಿಲ್ಲವೇ? ನಾನು ಈ ಮನೆಯ ಹಕ್ಕುದಾರ, ಸದಾನಂದ ಸಾಹುಕಾರರ ಒಡ ಹುಟ್ಟಿದ ತಮ್ಮ ಭಾಸ್ಕರ್, ಸರ್ವ ಆಸ್ತಿಯಲ್ಲಿ ಪಾಲುಗಾರ. ಈಗಲಾದರೂ ತಿಳಿಯುತ್ತೆ ಸರ್, ಸುಮ್ಮನೆ ಬಿಟ್ಟು ಬಿಡಿರಿ, ಇಲ್ಲಾದರೆ ಕೆಲಸ ಕೆಡುತ್ತದೆ ನೋಡಿ. ಹೆಚ್ಚಿನ ವಿಚಾರಕ್ಕಾಗಿ ನಿಮ್ಮೊಡನೆ ನಮ್ಮ ವಾದ ಬೇಕಾಗಿಲ್ಲ. ಬೇಕಾದರೆ ಕೋರ್ಟ್ಗೆ ನ್ಯಾಯ ಹಾಕಿಸಿರಿ. ಕಾನ್ಸ್ಟೇಬಲ್, ಎಳೆದುಕೊಂಡು ನಡೆಯಿರಿ ಬದ್ಮಾಸನನ್ನು. ಸ್ವಲ್ಪ ತಡೆಯಿರಿ ಪೊಲೀಸರೇ. ಭಾಸ್ಕರ್, ನನ್ನ ತಂದೆಯವರು ತುಂಬ ನಿಸಕ್ತರಾಗಿ ಹಾಸಿಗೆ ಹಿಡಿದು ಮಗಳ ಮುಖ ನೋಡಬೇಕೆಂಬ ಆಸೆಯಲ್ಲಿರುವರು. ನನ್ನ ದುರ್ವಿಧಿ, ದುಷ್ಟರ ಕೈವಾಡಕ್ಕೆ ಸಿಲುಕಿ ಕಳ್ಳನಾಗೆ ನಿಲ್ಲುವ ಪ್ರಸಂಗ ಬಂದೊದಗಿತು. ಭಾಸ್ಕರ್, ನನ್ನ ತಂದೆಯವರು ಮರಣ ಹೊಂದುವ ಮೊದಲು ನನ್ನ ತಂದೆಗೆ ನನ್ನ ತಂಗಿಯನ್ನು ಮುಖ ತೋರಿಸು. ಮಾಡಿಕೊಂಡ ಮಡದಿಯನ್ನೇ ಮರೆತಿರುವ ಸಿರಿವಂತಿನ ಸೊಕ್ಕಿನಲ್ಲಿರುವ ಈ ನಿನ್ನ ಅಣ್ಣನಿಗೆ ಭಾರತೀಯ ಕುಲನಾರಿ ರತ್ನದಂತಿರುವ ನನ್ನ ತಂಗಿಯನ್ನು ಕೊಟ್ಟು ತಪ್ಪು ಮಾಡಿದ್ದಾರೆ ನನ್ನ ತಂದೆಯವರು. ಭಾಸ್ಕರ್, ನಾನು ಬಿಡುಗಡೆಯಾಗಿ ಬರುವವರೆಗೂ ನನ್ನ ತಂಗಿಗೆ ಆಸರೆ ನೀನೇ ಅಪ್ಪ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ.
ಹೇಳೋ ಮಾತಿಗೆ ಬಂದ ಸಂಕಟವನ್ನು ಸಹಿಸಿಕೊಳ್ಳದೆ ಗತ್ಯಂತರವಿಲ್ಲಮ್ಮ. ಹೇಳು ಅತ್ತಿಗೆ. ನಮ್ಮ ಅಣ್ಣನನ್ನು ಆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅದೆಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೋ ನಾ ಕಾಣೆ ಭಾಸ್ಕರ, ನಾ ಕಾಣೆ. ಅತ್ತಿಗೆ, ಎಲ್ಲರನ್ನು ಕಾಯುವನು ಆ ಕಲ್ಮೇಶ್ವರನಿದ್ದಾನಮ್ಮ. ನೀನೇನು ಚಿಂತಿಸಬೇಡ ತಾಯಿ. ತಾಯಿ ನೀನು ನಡೆಯಮ್ಮ ಒಳಗೆ. ನಡೆ ಅತ್ತಿಗೆ ಒಳಗೆ. ಶಾರದಾ, ಒಳಗೆ ಕಾಲಿಟ್ಟರೆ ನಿನ್ನ ಕತ್ತನ್ನೇ ಹಿಚುಕು ಹಾಕುವೆ. ಇಂದು ಅಣ್ಣ ತಂಗಿಯರು ಕೂಡಿ ನನ್ನ ಮನೆಯಲ್ಲಿನ ಒಡವೆ ಕದ್ದಂತೆ ನಾಳೆ ನನ್ನ ಮನೆಯ ತಿಜುರಿಯನ್ನೇ ಕದಿಯಲು ಹೆಸಲಾರದೆ ಎನ್ನು ನೀನು. ಮೊದಲು ಹೊರಬೀಳು ಚಾಂಡಾಲಿ. ಸ್ವಾಮಿ, ಏನ್ ಮಾತು ಹೇಳ್ತಾ ಇದ್ರ ನೀವು? ನಾನು ಈ ಮನೆ ಬಿಟ್ಟು ಹೋಗ್ಬೇಕೆ? ಬೇಡ ಸ್ವಾಮಿ, ಬೇಡ. ನಿಮ್ಮ ಪಾದ ಸೇವೆಯಿಂದ ನನ್ನ ದೂರ ಮಾಡಬೇಡಿ. ಯಾವುದಾದ್ರೂ ಮೂಲೆಯಲ್ಲಿ ತುತ್ತು ಕೂಳು ತಿಂದುಕೊಂಡು ಆಳು ಮಗಳಾಗಿ ಬಿದ್ದಿರ್ತೇನೆ. ಬೇಕಾದ್ರೆ ನಿಮ್ಮ ದಯವೂ ಇಲ್ಲ, ಧರ್ಮವೂ ಇಲ್ಲ. ಸಾಧ್ವಿ ನೀನಾಗಿದ್ದರೆ, ಪತಿಯ ಆಜ್ಞೆಯನ್ನು ಪಾಲಿಸುವಂತಿದ್ದರೆ ನಾನೀಗ ಹೇಳಿದಂತೆ ಈಗಿಂದೀಗಲೇ ಮನೆ ಬಿಟ್ಟು ಹೊರಬೀಳು. ಹೇಳು ಅತ್ತಿಗೆ, ಈ ನರಕ ಯಾತನೆಯನ್ನು ಅನುಭವಿಸಿದರಕ್ಕಿಂತ ಸಾಧ್ವಿಯಾದ ನೀನು ತಿರುದು ತಿಂದರೂ ಚಿಂತೆ ಇಲ್ಲ. ಅದಕ್ಕೆ ಬೆಲೆ ಇದೆ ತಾಯಿ, ಅದಕ್ಕೆ ಬೆಲೆ ಇದೆ. ಅಷ್ಟೊಂದು ಬೆಲೆ ಬೀದಿಯ ಮೇಲೆ ಸಿಗುವಂತಿದ್ದರೆ ಎಲ್ಲಿಗೇಕೆ ಬಂದಿರುವನು ಈ ಬೃಹಸ್ಪತಿ? ನೋಡು, ಇಂಥವನೊಂದಿಗೆ ನಮ್ದೇನು ಮಾತು? ಒಳ್ಳೆ ಮಾತಿನಿಂದ ಈ ಮನೆ ಬಿಟ್ಟು ಹೋದ್ರು ಸರಿ, ಇಲ್ಲವಾದ್ರೆ ಇದೆಯಲ್ಲ. ಇಲ್ಲವಾದರೇನು? ಬಹಳವಾದರೆ ನನ್ನ ಅತ್ತೆಯ ಕತ್ತನ್ನೇಡ ಹೊರನೂಕಬಹುದಲ್ಲವೇ? ಸಾವಿತ್ರಿ, ನೀನು ಮಾಡುವುದು ಹದಿ ಬದೆಯ ಹೊಳೆಯ ಧರ್ಮದಲ್ಲಿ ಮಿಂದು ಶೀಲತನದ ಸೀರೆ ಕುಪ್ಪಸಗಳನ್ನಿಟ್ಟು ಗೌರವಾನ್ವಿತ ಮುತ್ತೈದೆಯ ಕುಂಕುಮ ತಿಲಕನ್ನಿಟ್ಟು ಸತ್ಯ, ನ್ಯಾಯ, ನೀತಿ ಧರ್ಮಗಳನ್ನು ಕರಿಬಳೆಗಳನ್ನು ತೊಟ್ಟು ಈಗ ತನ್ನ ಪತಿಯ ದೇವರೆಂದು ಬಾಳಲು ಬಂದ ನನ್ನ ಅತ್ತಿಗೆಯ ಕತ್ತನ್ನು ನಿಮ್ಮಂಥ ಕುಕರ್ಮಿಗಳು ಮುಟ್ಟಲು ಮುಂದೆ ಬಂದದ್ದೇ ಆದರೆ ಅವರು ಯಾರೇ ಇರಲಿ, ಅವರ ಇತಿಶ್ರೇಣಿ ಇಲ್ಲೇ ಮನೆಯಲ್ಲಿ ನನ್ನ ಅತ್ತಿಗೆಯೊಂದಿಗೆ ಮುನ್ನ ಎತ್ತಿ ನೀಡುತ್ತೇನೆ. ಎಲ್ಲೋ ಸದಾನಂದ ಸೌಕರ, ಈಗ ನೀನು ಯಾರನ್ನು ನಿನ್ನ ಪ್ರೀತಿಯ ಪತ್ನಿ ಎಂದು ನಂಬಿರುತ್ತೀಯೋ ಅವರ ನಿನ್ನ ಗಂಟಲಕ್ಕೆ ಗಾಣ ಹಾಕಿ ನಿನ್ನ ಕೈಯಲ್ಲಿ ಚೆಂಬು ಕೊಟ್ಟು ನಿನ್ನನ್ನು ಭಿಕ್ಷೆ ಬೇಡಲು ಈ ಮನೆಯಿಂದ ಹೊರ ನೂಕುವರು. ಅದು ನಿನ್ನ ಲಕ್ಷ್ಯದಲ್ಲಿರಲಿ. ನಡೆಯಮ್ಮ ತಾಯಿ, ಹೋಗೋಣ. ಎಲ್ಲಿಗಪ್ಪ ನನ್ನ ಕರ್ಕೊಂಡು ಹೋಗ್ತೀಯ? ನಾನೀಗ ಗರ್ಭವತಿ ಕಣೋ. ಗರ್ಭವತಿ? ಹೌದು. ನೀವೇಕೆ ಇಷ್ಟು ಗಾಬರಿಗೊಳ್ಳುತ್ತಿರುವಿರಿ ಕಟುಕರೇ? ನನ್ನ ಸಾಧ್ವಿ ತಾಯಿಯ ಹೊಟ್ಟೆಯಿಂದ ಹುಟ್ಟುವ ಮಗನೇ ಈ ಮನೆಯ ವಂಶ ಜ್ಯೋತಿಯನ್ನಷ್ಟೇ ಅಲ್ಲ, ಇಡೀ ನಾಡನ್ನೇ ಬೆಳಗಲೆಂದು ಈಗ ತನ್ನ ಪತಿಯಿಂದ ದೂರ ಆಗುತ್ತಿದ್ದಾಳೆ. ಎಲ್ಲಿಗಪ್ಪ ಹೋಗೋದು? ಗಣ್ಣ ಮುಚ್ಚೆ ಗಾಡೆ ಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಯಲ್ಲಿದೆ ಬಲ್ಲೋರು ಯಾರು ಹೇಳು? ಗಣ್ಣ ಮುಚ್ಚೆ ಗಾಡೆ ಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಯಲ್ಲಿದೆ ಬಲ್ಲೋರು ಯಾರು ಹೇಳು? ಅಯ್ಯೋ ನನ್ನ ಪ್ರೀತಿ ಸಂಕೋಚಿಸುತ್ತಿದೆ.
ಅಬ್ಬಾ ಮನೆಯಲ್ಲಿದ್ದ ಪೀಡೆಯನ್ನು ತೊಲಗಿಸಬೇಕಾದ್ರೆ ನನಗಂತೂ ಸಾಕಾಗಿ ಹೋಯ್ತೀರಿ. ರೀ ಬನ್ನಿ ಒಳಗಡೆ ಹೋಗೋಣ. ಸಾವಿತ್ರ ಮರವೇ, ನಮ್ಮ ಧನಿಕರು ತುಂಬಾ ಆಯಾಸಗೊಂಡಿದ್ದಾರೆ. ಅವರನ್ನು ಒಳಗಡೆ ಕರೆದುಕೊಂಡು ಹೋಗಿ ಫಲಹಾರವನ್ನು ಕೊಟ್ಟು ಸ್ವಲ್ಪ ವಿಚಾರಿಸಿಕೊಳ್ಳಿ. ನಾನಷ್ಟು ಫ್ಯಾಕ್ಟರಿಯ ಕಡೆಗೆ ಹೋಗಿ ಬರುತ್ತೇನೆ. ಬಾಯ್. ಸಾವಿತ್ರಿ, ಬೇಗನೆ ಫಲಹಾರದ ಸಿದ್ಧತೆ ಮಾಡು. ಅದೇ ಬನ್ನಿ, ನಿಮ್ಗೆ ಇಷ್ಟವಾದ ಅಡುಗೆ ಮಾಡಿ ನಿಮ್ಗೆ ಊಟಕ್ಕೆ ಬಡಿಸ್ರಿ. ಊಟ ಮಾಡಿ